ರಾಣಿ ರಾಣಿ ಅಡುಗೆ ಏನು ಮಾಡಿಲ್ವೇ? ಇಲ್ಲ ಕಣತ್ತೆ, ನಾನು ಮಾಡಿಲ್ಲ. ನಿಮ್ಮ ಮನೆಗೇನೆ ಮಾಡ್ಕೊಂಡು ಊಟ ಮಾಡಿ. ಚೆನ್ನಾಗದಲ್ಲ ಇವಾಗ, ನಿಮ್ಮ ಮನೆಗೆ ಮಾಡ್ಕೊಂಡು ಊಟ ಮಾಡು. ಇನ್ನೂ ಒಂದಿಟ್ಟು ಸುಸ್ತಾದಂಗೆ ಆಗುತ್ತೆ, ಮಾಡ್ಕೊಂಬಕ್ಕಾಗಲ್ಲ. ಒಂದಿಟ ಮಾಡಿಕೊಡ್ಬಾ. ಯಾಕನ ಟೊಮೆಟೊ ನಿಂಗೆ ಗೊಜ್ಜಿ ಒಂದಿಟ್ಟು ಮುದ್ದೆ ಮಾಡಿಕೊಡ್ಬಾರೆ ಬಾರೆ. ನನಗೆ ಅದೇ ಓಡಾಡೋಕ್ಕಲ್ಲ, ಸುಸ್ತಾದಂಗೆ ಆಗುತ್ತೆ. ನೀನಾವೆಲ್ಲ ನಾಟಕ ಅಂಬೋದು ಗೊತ್ತು ಕಣತ್ತೆ ನನಗೆ. ನೀನು ನಮ್ಮ ಮನೆಗೆ ಇರಬೇಡ, ಹೋಗು. ಈಗ ಏನೋ ಇಷ್ಟು ದಿನ ಚೆನ್ನಾಗಿಲ್ಲ ಅಂತ ನೋಡ್ಕೊಂಡಿದ್ದಕ್ಕೆ ನೀನು ಸರಿಯಾಗಿ ಮಾಡ್ತಾ ಇದೆಯಾ ಮರ್ಯಾದೆ ನಮಗೆ. ಹೋಗು, ನೋಡ್ಕೊಂಡಿದ್ಕೂ ನಮಗೇನು ಬೆಲೆ ಕೊಡಲ್ಲ. ಈಗ ಹತ್ರದಾಗಿದ್ದು ನೋಡ್ಕೊಂಬರ್ಗೆ ಬೆಲೆ ಇರಲ್ಲ. ಎಲ್ಲೋ ದೂರದಾಗಿದ್ದು ಬಾಯಿಗೆ ಬಂದಂಗೆ ಬೈತಾರಲ್ಲ, ಅಂಥವ್ರಿಗೆ ಬೆಲೆ. ಬಾಯಿಗೆ ಬಂದಂಗೆ ಬೈಯಲ್ವಲ್ಲ, ನಾವು ಬಾಯಿಗೆ ಬಂದಂಗೆ ಮಾತಾಡಲ್ವಲ್ಲ, ಅದಕ್ಕೆ ನಮಗೆ ಬೆಲೆ ಇಲ್ಲ. ಯಾಕೆ ಹಂಗೆ ಮಾತಾಡ್ತೀಯ? ನಾನೇನು ಮಾಡಿದೆ? ಅಲ್ಲ, ನಾನು ಏನು ಮಾಡಿದೆ ಅಂತ ಹಂಗೆ ಸಿಟ್ಟಾಗ್ತಾ ಇದೆಯಾ ರಾಣಿ? ನೀನು ಏನು ಮಾಡಿದೆ ಅಂತ ಕೇಳ್ತಿದೆಯಲ್ಲತ್ತೆ? ನೀನು ಮಾಡಿರೋದು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೀಯಾ? ಎಲ್ಲ ಗೊತ್ತೈತೆ ನೀನು ಮಾಡಿರೋದು, ಎಲ್ಲ ನಾನು ತಿಳ್ಕೊಂಡೆ ಮಾತಾಡ್ತಾ ಇರೋದು. ಅವಳನ್ನ ಮಾತಾಡ್ಸಲ್ಲ ಅಮ್ಮಂಗಿದ್ದೆ. ನಮ್ಗೇನು ಹೇಳಿದೆ ನೀನು? ಒಂತಾಗೆ ಹಬ್ಬ ಮಾಡ್ರಿ ಯುಗಾದಿ ಹಬ್ಬನ ಅಂತ ಹೇಳಿದೆ. ಇಲ್ಲ ಕಾಣತ್ತೆ, ಇದು ಆಗೋಗ್ದಿಲ್ಲದ ಕೆಲಸ ನಮ್ಮ ಪಾಡಿಗೆ ನಾವು ಮಾಡ್ಕೊಂತೀವಿ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಬ್ಲಿ ಅಂತ ನಮ್ಮ ಪಾಡಿಗೆ ನಾವು ಮಾಡಿದ್ದೀವಿ. ನಮ್ಮ ಮನೆಗಳವೆಲ್ಲ ಹಪ್ಪಳ ಸಂಡಿಗೆ ಒಬ್ಬಟ್ಟು ಎಲ್ಲ ತಗೊಂಡೋಗಿ ಕೊಡ್ತೀಯಲ್ಲತ್ತೆ? ಯಾಕತ್ತೆ ಹಂಗೆ ಮಾಡ್ತೀಯ? ಎಲ್ಲ ತಗೊಂಡೋಗಿ ಕೊಟ್ಟಿದ್ದೀಯಲ್ಲ ಅವಳಿಗೆ. ಪಾಪ ಗ್ಯಾಸ್ ಇಲ್ಲ ಅಂತ ಮಾಡಿರಲಿಲ್ಲ. ಅವಳಿಗೆ ಬೇರೆನೆ ಯಾತ ಒಳಗೆ ಒಂಥರ ಬೈವದಂಗೆ ಆಗುತ್ತಂತೆ. ಅದಕ್ಕೇನೆ ಅವ್ನಿಗಿಷ್ಟ ಅಂತ ಎರಡು ಕೊಟ್ಟೆ. ಅದನ್ನ ಅಲ್ಲೇ ಯಾರ ಹೇಳವ್ರೆ ಹೆಂಗಸ್ರು. ಯಾತಾದ್ರೂ ಒಂದು ಹೇಳ್ತಾ ಕೊಡ್ತಾರಮ್ಮ. ಚೆನ್ನಾಗಿ ಹಾಕ್ತಾರೆ, ಚೆನ್ನಾಗಿರ್ತಾರೆ, ಅತ್ತೆ ಸೊಸೆ ಅಣ್ಣ ತಮ್ಮಗಳು ಚೆನ್ನಾಗಿರ್ತಾರೆ ಅಂತ ಯಾತಾದ್ರೂ ಹೇಳ್ಕೊಡ್ತಾರೆ. ನೀವು ಚೆನ್ನಾಗಿರ್ಬೇಕಣ್ಣಮ್ಮ, ಯಾರಿಬ್ರಳ ಅಣ್ಣ ತಮ್ಮಗಳು, ನೀವು ಚೆನ್ನಾಗಿರ್ಬೇಕು. ಇಲ್ಲ ಕಾಣತ್ತೆ, ನಾನು ಏನಾದರೂ ನೀನು ನಂಬಲ್ಲ, ನಾನು ಮಾಡಲ್ಲ. ಇನ್ಮೇಲಿಂದನ ಹೋಗಿ ಮಾಡ್ಕೊಂಡು ಅಲ್ಲೇ ಉಂಟ್ಕೊಂಡು ಅಲ್ಲೇ ಇರು. ಸುಮ್ಮನೆ ಇಲ್ಲಿ ಬಂದು ಇಲ್ಲಿ ಉಂಟ್ಕೊಂಡು ನೀನು ಸುಮ್ಮನೆ ಇಲ್ಲೇ ಇದ್ರೆ ನಮಗೆ ಮಾಡೋಕ್ಕಾಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಹೋಗಲ್ಲಿ ಮಾಡ್ಕೊಂಡು ಉಂಟ್ಕೊಂಡು ಅಲ್ಲೇ ಇರು ನೀನು. ನಮ್ಮ ಅಮ್ಮನ ಎಷ್ಟು ನೋಡ್ಕೊಂಡ್ರು ಅಷ್ಟೇ. ನಾನು ಇಷ್ಟೊಂದೆಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಹಣ್ಣು ಹಂಪ್ಲು ಎಲ್ಲ ತಾಂಬಂದು ಟೈಮ್ ಸರಿಯಾಗಿ ಉಣ್ಣಮ್ಮ ತಿನ್ನಮ್ಮ ಅಂತೇಳಿ ಎಲ್ಲ ನಾನು ಸೌಕರ್ಯ ಮಾಡಿಕೊಟ್ರು ನಮ್ಮ ಮೇಲೆ ಏನೂ ಇಲ್ಲ. ಅಲ್ಲ ನೋಡು, ಅವನಿಗೆ ಎಷ್ಟು ಅವ್ನು ಎಂತೆಂಥ ಮಾತು ಬೈದವ್ರು ಗಂಡ ಹೆಂಡ್ತಿ ಇಬ್ರು ಮುಂದಿದ್ರು ಮಾತಾಡಿಸ್ತಿರ್ಲಿಲ್ಲ. ಚೆನ್ನಾಗಿಲ್ಲ ಅಂದ್ರೂ ಬಂದು ಏನಮ್ಮ ಏನು ಯಾತ ಅಂತ ಕೇಳಲಿಲ್ಲ. ಅಂಥದ್ರಾಗೆ ಅವ್ರಿಗೆ ತಗೊಂಡೋಗಿ ಒಬ್ಬಟ್ಟು ಕೊಟ್ಟು ಬಂದಿರೋದ. ಏನೇಂದ್ರು ನಿನ್ನ ಬುದ್ಧಿ ಮಾತ್ರ ಬಿಡಲ್ಲ ಕಣಮ್ಮ. ನಮ್ಗಂತೂ ಬೋಲ್ ಬೇಜಾರಾಯ್ತು. ಇನ್ನು ನಿನ್ನ ಮನೆಗೆ ನೀನು ಹೋಗು ಅಷ್ಟೇ ಕಣತ್ತೆ. ನಾವೇನೋ ಇದ್ದಿದ್ದಂಗೆ ಹೇಳ್ತಾ ಇದೀವಿ, ತಿರ್ಗಿ ನೀನು ಬೇಜಾರನ್ನ ಮಾಡ್ಕ, ನೀನು ಏನನ್ನ ಅನ್ಕ, ಬೈಕೆಂಡನ ಬೈಕೆ. ನನಗೆ ನಾವೆಲ್ಲ ಬೇಡ. ನಿನ್ನ ಪಾಡಿಗೆ ನೀನು ಹೋಗಿ, ನಾವು ಮಾಡಲ್ಲ ಅಡುಗೆನ. ನಿನ್ನ ಪಾಡಿಗೆ ನೀನು ಹೋಗಿ ನಿಮ್ಮ ಮನೆಯಾಗ ನೀನು ಮಾಡ್ಕೊಂಡು ಅಷ್ಟೇ. ನಮ್ಮನ್ನು ಮನೆ ಬಿಟ್ಟು ಬಂದು ನಾವು ಹೆಂಗೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಆ ಪಾಡಿಗೆ ಅವರು ಮಾಡ್ಕೊಂಡು ಹೇಳು. ದುಡಿಯೋಕ್ಕಾಗಲ್ವೇನತ್ತೆ ಅವ್ರ ಕೈಲೇ? ನೀನು ಅದಕ್ಕೆ ನಾವು ಮಾಡಿರೋವೆಲ್ಲ ತಗೊಂಡೋಗಿ ಕೊಡ್ತೀವಿ. ಆಗಲ್ಲ ಅಂಬದು ನಮ್ಗೆ ಅವ್ರಿಗೂ ಆಗಲ್ಲ ಅಂಬದು ಗೊತ್ತೈತೆ. ನೀನಕ್ಕೆ ತಗೊಂಡೋಗಿ ಕೊಡಬೇಕು? ಏನೇ ಎಲ್ಡೆ ಬೇಡ ಅತ್ತ ಸ್ಯಾನೆ ಇದ್ವಲ್ಲ, ನೀನು ಬಿಸಿಲಿಗೆ ಒಣಗೋಗ್ತವೆ ಅಂತ ಕೊಟ್ಟೆ. ಬಿಸಾಕ್ತಿವತ್ತೆ, ಬಿಸಿಲಿಗೆ ಒಣಗೋದ್ರೆ ಬಿಸಾಕ್ತೀವಿ. ಒಣಗಿರವೆ ತಿಂತೀನಿ ನಾನು, ಬಿಸಾಕಲ್ಲ. ಒಣಗಿದ್ರು ಒಬ್ಬಟ್ಟ ಬಿಸಿಲಾಗಿ ಇಕ್ಕೊಂಡು ಒಣಗಿಸ್ತಿಂದ್ರೆ ಇನ್ನೂ ಚೆನ್ನಾಗಿರ್ತವೆ. ಇಲ್ಲ, ನಾಯಿಗೆ ಹಾಕ್ತೀನಿ. ನಾಯಿಗೆ ಹಾಕಿದ್ರೆ ನಮ್ಮ ಮನೆ ತಾಯಿ ಕಾತ್ಕೊಂಡಾದ್ರೆ ಇರುತ್ತೆ, ನಾಯಿಗೆ ಹಾಕ್ತೀನಿ. ಅವ್ಳಿಗೆ ಯಾಕೆ ತಗೊಂಡೋಗಿ ಕೊಟ್ಟೆ? ನೀನು ಅಷ್ಟೇ ನಮ್ಮ ಮನೆಯಾಗಿರ್ಬೇಡ, ಹೋಗಿನ್ನ. ನೀನು ಚೆನ್ನಾಗಾದಲ್ಲ, ನಾವು ನೋಡ್ಕೊಂಡ್ವಲ್ಲ, ನೀನು ಚೆನ್ನಾಗಾದಲ್ಲ, ಹೋಗತ್ತೆ. ಹೋಗಿ ಮಾಡಿಕೋಗು. ಬೇಡ ಅಂದಾರೆ ಯಾರು? ಒಂದು ಸೇರು ಬೆಳಕಾಳು, ಒಂದು ಸೇರು ಬೆಲ್ಲ 1 kg ಬೆಲ್ಲ ತಗೊಂಬಂದು ಮಾಡಿಕೋಗಿ ಹೋಗು ಅವ್ರಿಗೆ. ಮಾಡಿಕತೆ ಮಾಡಿಕ್ಕಿರೋರು ಏನು ಅಂಬಲ್, ಹೋಗಿ ಮಾಡಿಕೋಗೋಗು. ಯಾಕೆ ಏನಾಯ್ತು ರಾಣಿ? ನಾವು ಮಾಡ್ದವಿಲ್ಲೆಲ್ಲ ಅವ್ರಿಗೆ ಹೊತ್ಕೊಂಡು ಕೊಡೋದು, ಅವ್ರ ಚೆನ್ನಾಗಿರೋದು. ನನಗೆ ಅದಕ್ಕೆ ಮೈಯೆಲ್ಲ ಉರ್ದೋತೀವಿ ಅತ್ತೆ ಮಾಡೋ ಕೆಲಸಕ್ಕೆ. ನಾವು ಇಷ್ಟಿನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಅದಕ್ಕೆ ನಿಮ್ಮ ಮನೆಗೆ ನೀನು ಹೋಗಿ ಇನ್ಮೇಲೆ ಮಾಡ್ಕೊಂಡು ಉಣ್ಣತ್ತೆ ಅಂತ ಹೇಳ್ತಾ ಇದ್ದೀವಿ. ಹೇಳೋದ್ರಾಗೆ ಏನಾರ ತಪ್ಪೈತೆ? ಏನಿಲ್ಲ ಬಿಡು. ಏನು ತಪ್ಪಿಲ್ಲ, ಏನಿಲ್ಲ. ಅಲ್ಲ, ಹಿಂಗೆ ಮಾಡಬಾರ್ದು. ಅಲ್ಲ, ಅವರು ಹೆಂಗೆ ನೋಡ್ಕೊಂಡವ್ರು ನಿನ್ನ? ಸುಸ್ತಾಗಿದ್ದಮ್ಮ, ಸೆನಕ್ಕಿಲ್ದಾಳೇನೆ. ಸುಸ್ತಾಗಿ ಸೆನಕ್ಕೆ ಇಲ್ಲ ಅಂತೇಳಿ ಪಾಪ ಇವರು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸೋದು ಎಲ್ಲ ಮಾಡಿ ನಿನ್ನೆಲ್ಲ ನೋಡ್ಕೊಂಡ್ರು. ನೀನು ಅವರಿಗೆ ಇದು ಮಾಡಿರಿ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳು? ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತಮ್ಮ. ನೀನು ಹಿಂಗೆ ಮಾಡಬಾರ್ದು. ಏನೋ ಗ್ಯಾಸ್ ಇಲ್ಲ ಅಂತೇಳಿ ಅವಳು ಹಬ್ಬ ಮಾಡಲಿಲ್ಲ. ಅವನು ಹೋಟ್ಲಕ್ಕೆ ತಂದಿದ್ದ ಒಳಗೆ ಊಟನೇನ. ಅದಕ್ಕೇನೆ ನೀನು 150 ರೂಪಾಯಿ ಅಂತೆ ಒಂದು ಊಟ, 150 ರೂಪಾಯಿ ಒಂದು ಊಟ ಅಂತ ತಗೊಂಬಂದಿನಂತೆ. ಎರಡು ಒಬ್ಬಟ್ಟು ತಿಂದು ಸುಮ್ಮನೆ ಆದ್ವಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ತಗೊಂಡೋಗಿ ಕೊಟ್ಟೆ. ಇಲ್ಲ ಕಣತೆ, ಅವಳಿಗೆ ಅಷ್ಟೊಂದು ಮೈ ಭಾರ ಮಾಡಬೇಕಾಗಿತ್ತು. 150 ರೂಪಾಯಿ ಒಂದು ಊಟ ಅಂತಂದರೆ 300 ರೂಪಾಯಿ ಆಗುತ್ತೆ. 300 ರೂಪಾಯಿಗೆ ಮನೆಯಾಗ ಮಾಡಿದರೆ 2-3 ದಿನ ಒಬ್ಬಟ್ಟು ತಿನ್ಬೋದು ಆಯಿತು. 1 kg ಬೇಳೆ ತಗೊಂಬಂದು 1 kg ಬೆಲ್ಲ ತಂದು ಇನ್ನೊಂದು 200 ರೂಪಾಯಿ ಹಾಕಿದ್ರೆ ಎಲ್ಲ ರೇಷನ್ ಬರೋದು. 1 kg ಮೈದಾ ಹಿಟ್ಟು ಎಲ್ಲ ಬರೋದು, ತರಕಾರಿ ಎಲ್ಲ ತಗೊಂಬಂದು ಮಾಡಿದರೆ ಒಬ್ಬಟ್ಟಿನ ಸಾಂಬಾರು ಇರೋದು ಎಲ್ಲ ಮಾಡ್ಕೊಬೋದಾಗಿತ್ತಲ್ಲ. ಅದನ್ನು ಹೇಳಲ್ಲ ನೀನು. ನಮ್ಮಂಥರೇನೋ ಮಾಡಿದ್ರೆ ಎಷ್ಟು ಹೇಳ್ತಿದ್ದೆ? ಒಬ್ರಿಗೊಂದು ಮಾಡ್ತೀಯಲ್ಲತ್ತೆ ನೀನು. ನಮ್ಮ ಮನೆಗೆ ಇರಬೇಡ, ಹೋಗು. ನಾನೇನು ಮಕ್ಕಳ್ದಂಗೆ ಹೇಳ್ತಾ ಇದ್ದೀನಿ ಇವತ್ತು. ನೀ ಏನನ ಅನ್ಕ, ನನ್ನ ಬೈಕೆ ನನಗೆ ಎಷ್ಟನ ಶಾಪನ ಹಾಕು, ನೀನು ಏನನ ಮಾಡು ಅಷ್ಟೇನೆ. ನಾವು ನ್ಯಾಯ ರೀತಿಯಿಂದ ಇರ್ತೀವಿ, ನಿಯತ್ತಾಗಿರ್ತೀವಿ ನಾವು. ಹಿಂಗೆ ಮಾಡಲ್ಲ ನಾವು. ನೀನು ಒಬ್ರಿಗೊಂದು ಮಾಡೋದ್ರೆ ನೀನು ಬುದ್ಧಿನ ಇಡ್ಸಲ್ಲ ನನಗೆ.
ಅಲ್ಲ ಕಣೆ ರಾಣಿ, ನಾನು ಈಗ ನಾನು ಏನು ಮಾಡಿದೆ ಅಂದರೆ, ಏನೋ ಬಿಡತ್ತ ಹೇಳಿ ತಿಂತಾನೆ ಅವ್ನಿಗೆ ಒಬ್ಬಟ್ಟು ಅಂದ್ರೆ ಇಷ್ಟ ಅಂತ ಎಂತಾರು ಮಾಡಿರ್ತಾರೆ ಅಂತೇಳಿ ಏನೋ ಎರಡು ತಾಣ ಕೊಟ್ಟು ಬಿಡತ್ತತ್ತ. ನಾಗ ಹಾಕಿರು ಹೋಗ್ತಾವತ್ತ, ಎಲ್ಲನ ಬಿಸಾಕಿರು ಹೋಗ್ತಾವತ್ತ, ಎಲ್ಲ ಸಿಹಿ ಮುದ್ರಿ ಹೋಗ್ತಾವತ್ತ, ಎಲ್ಲ ಒಂದು ಬೆಕ್ಕಿ ಅಂದ್ರೆ ಹೋಗ್ತಾವತ್ತ. ಏನು ಮಾಡೋಕ್ಕಾಗುತ್ತೆ. ಇಲ್ಲ ಕಣಮ್ಮ, ಏನಂದ್ರೆ ನಿನ್ನ ಬುದ್ಧಿ ಮಾತ್ರ ನೀನು ಬಿಡಲ್ಲ. ಸುಮ್ಮನೆ ನಿನ್ನ ಪಾಡಿಗೆ ನೀನು ನಿನ್ನ ಮನೆಗೆ ಹೋಗೋದು ಕಲಿ ಅಷ್ಟೇನೆ. ನಾವು ಇದ್ದಿದ್ದಾಗ ಹೇಳ್ತಾ ಇದ್ದೀವಿ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬದ್ ಬೇಡ, ಏನೋ ಮಾಡ್ಕೊಬೇಡ ಅಲ್ವೇನಾ ವಿನು ಅಕ್ಕ? ಸುಮ್ಮನೆ ಇದ್ದಿದ್ದಾಗ ಹೇಳ್ತಾ ಇದ್ದೀನಿ ಅಷ್ಟೇನೆ. ಏನೋ ಚೆನ್ನಾಗಿ ನೋಡ್ಕೊಂಡವ್ರೆ ಕರ್ಕೊಂಬಂದು ಸೇನಕ್ಕಿಲ್ಲ ಅಂತ, ಇನ್ನು ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡು ಅಷ್ಟೇನೆ. ಚೆನ್ನಾಗಿ ಇತ್ಕೊಂಡು ನಿನ್ನ ಪಾಡಿಗೆ ನೀನು ನಿಮ್ಮ ಮನೆಗೆ ನೀನು ಮಾಡ್ಕೊಂಡು ಉಂಡು ಚೆನ್ನಾಗಿರೋದು ನೋಡು. ಚೆನ್ನಾಗಿ ಇರೋದು ನಾನು ಏನು ಮಾಡಿದ್ನ ಅಂತದ? ಮತ್ತೆ ನಮ್ಗಾಗಲ್ಲ ಅಂದಮೇಲೆ ಅವನು ಮಾತಾಡ್ಸ್ಕೊಂಡು ನೀನು ಚೆನ್ನಾಗಿದ್ರೆ, ಇಲ್ಲಿ ನಾವು ನಾಣ್ಯ ಮಾಡ್ದವೆಲ್ಲ ತಗೊಂಡು ಕೊಟ್ರೆ ಈಗ ಚೆನ್ನಾಗಿದ್ರೆ ಬಿಡತ್ತೆ, ನಾವು ಅವರು ಚೆನ್ನಾಗಿದ್ದೀವಿ ಅನ್ಬೋದು. ಚೆನ್ನಾಗಿಲ್ಲ ಅಂಬೋದು ಗೊತ್ತೇ ಐತೆ. ನೀನು ತಗೊಂಡೋಗಿ ಕೊಟ್ಟು ಬಂದರೆ ಅವ್ರಿಗೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ, ಎಷ್ಟು ಬೇಜಾರಾಗುತ್ತೆ ಹೇಳು. ನಮಗೆ ಭಾಳ ಬೇಜಾರಾಗ್ಬಿಡುತ್ತೆ. ಮಾತಾಡಿಸ್ತೀವಮ್ಮ ಬಿಡತ್ತ, ಏನು ಅವಕ್ಕಂತ ತಿಳಿಯಲ್ಲ, ಅವಕ್ಕೆ ತಿಳುವಳಿಕೆ ಕಮ್ಮಿ ಕಣಮ್ಮ, ತಿಳುವಳಿಕೆ ಕಮ್ಮಿ. ಅದಕ್ಕಾಗಿ ಮಾತಾಡ್ಸೋದು. ಬಿಡು ಅಂತ ಇತ್ಕೊಂಡು ಮಾಡ್ಕೊಂಡಿನಿ, ಏನು ಅಲ್ಲಿ ಬೇರೆ ಇಲ್ಲಿ ಬೇರೆ. ನೀನು ಕೆಲ್ಸ್ಕೊಬತ್ತೀಯ, ನಾನು ಯಾತನ ಒಂದಿಟ್ಟು ಮಾಡ್ತೀನಿ, ಸುಮ್ಮನಿರತ್ತೆ. ಯಾಕೆ ಸುಮ್ಮನೆ ಗುದ್ದಾಡ್ಕೊಂಡು ಸುಮ್ಮನಿರು. ಎಲ್ಲ ತಿಳುವಳಿಕೆ ಐತೆ, ಅವಳಿಗೆ ತಿಳುವಳಿಕೆ ಇಲ್ಲ ಅಂದ್ರೆ ನಮಗೆ ಇನ್ನೂ ಇಲ್ಲ ಅಂತ ಹೇಳ್ಬೋದು. ಅವಳಿಗೆ ಯಪ್ಪ, ಅವಳಿಗೆ ಎಂಥ ತಿಳುವಳಿಕೆ ಐತೆ ಏನು, ಅವಳು ತಿಳುವಳಿಕೆ ಇಲ್ಲ. ನೀನು ನಮ್ಗೇನು ಹೇಳ್ಬೇಡ ಕಣತ್ತೆ, ನಮ್ಗೇನು ಕಿವಿಗೆ ಹೂವು ಮುಡ್ಸಕ್ಕೆ ಬರಬೇಡ ನೀನು ಅಷ್ಟೇನೆ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಅವಳಿಗೆ ತಿಳುವಳಿಕೆ ಇಲ್ಲ ಅಂತಂದರೆ ಯಾರ ಕರ್ಕೊಳಕ? ಸುಮ್ಮನಿರು, ಅವಳಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿರಿ. ಅಮ್ಮ ಸುಮ್ಮನೆ ಅಲ್ಲಿ ಇಟ್ಕೊಂಡು ನಿಮ್ಮ ಪಾಡಿಗೆ ನೀವು ಅಲ್ಲಿ ಮಾಡಿರಿ, ಚೆನ್ನಾಗಿದೆಯಲ್ಲ. ನಿಮ್ಮ ಪಾಡಿಗೆ ನೀವು ಅಲ್ಲಿರು. ಈಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರಿ ಅಷ್ಟೇನೆ. ನಾನೀಗ ಆದ್ರೆ ನಾನು ನೋಡ್ಕೊಂತೀನಿ. ಹೋಗು ಹೋಗು ಅಂತೀಯಪ್ಪ. ಪಾಪ ನಾನೇನೋ 2 ದಿನ ಇರ, ನನ್ನ ಮಗ ಅಂಬೋದು ನಮ್ಗೆ ಆಸೆ ಇರಲ್ವೇನೋ, ಅದಕ್ಕೇನೆ ನಮ್ಗೆ ಒಟ್ಟು ತಂದಾಕರ್ ಬೇಡವೇನಪ್ಪ, ಮಾಡೋರು ಬೇಡವೇನಪ್ಪ. ನಮ್ಮ ಕೈಲಾಲೆ ಆಗಲ್ಲ ಕಣೋ, ಕೈ ಕಾಲೆಲ್ಲ ನಿಸಕ್ತಿ. ಎದ್ದಳಕ್ಕಾಗಲ್ಲ, ಕುಕಮಕ್ಕ ಎಲ್ಲ ಕಾಲು ನೋವು, ನನಗಂತೂ ಮೈ ಕೈ ಎಲ್ಲ ನೋವು, ಎದ್ದಳಕ್ಕಾಗಲ್ಲ ಕಣೋ. ಅತ್ತೆ ಸುಮ್ಮನೆ ಏನಕ್ಕೆ ಬರ ಕಳಿತೀಯ? ಈಗ ನೀನು ಕರೆಕ್ಟಾಗಿ ಹೇಳತ್ತಿ ನಿನ್ನ ಮನಸ್ಸಿನಾಗಿಂದ. ದೇವರು ನಿನಗೆ ಒಳ್ಳೆ ಆರೋಗ್ಯ ಕೊಟ್ಟಾನೇ ಇಲ್ಲ, ಏನು ಕಾಯಿಲೆನೇ ಇಲ್ಲ. ಸುಮ್ಮನೆ ನೀನು ಹಂಗಾಗೈತೆ ಹಿಂಗಾಗೈತೆ ಹಂಗಾಗೈತೆ ಹಿಂಗಾಗೈತೆ ಅಂತ ಹಂಗೆ ಹೇಳ್ಕೊಂಬಕ್ಕೆ ಹೋಗ್ಬಾರ್ದತ್ತೆ. ದೇವ್ರು ಕೊಟ್ಟಿರೋ ಆರೋಗ್ಯ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು. ಹೇಳ್ಕೊಂಡು ಅರ್ಧ ತನ್ಕೊಬೇಡ ನೀನು. ನಾನು ಯಾಕೆ ಹೇಳ್ಕೊಂಬನ್ ಹೋಗತ್ತ? ನಾನು ಯಾಕೆ ಹೇಳ್ಕೊಂಬನ್ ಹೇಳು? ಹಂಗೆ ನನಗೆ ನೀನು ತಲೆ ಸರಿ ಇಲ್ಲ ಅಂದ್ಕೊಂಡಿದ್ಯಾನೆ ರಾಣಿ. ಹಂಗೆಲ್ಲ ಮಾತಾಡಬೇಡ ನೀನು. ನಮ್ಗಿರೋ ಕಾಯಿಲೆನೇ ಹೇಳ್ತೀವಿ, ಒಳಗಿದ್ದು ನೋವು ಯಾರಿಗೂ ಗೊತ್ತಾಗಲ್ಲ. ಆ ನೋವು ಕಾಣಂಗಿದ್ರೆ ನಿನಗೆ ಗೊತ್ತಾಗೋದು. ಆ ಮಣ್ಕಾಲೆಲ್ಲ ನೋಯ್ತಾವಮ್ಮ, ಆ ಮಣ್ಕಾಲು ನೋವು ನಿನಗೆ ಕಾಣ್ತೈತೆ, ಆ ನೋವು ನಾನು ಅನ್ಭವಿಸೋಳಿಗೆ ಗೊತ್ತು. ಒಂದಿಟ್ಟು ಗಾಯ ಆಗೈತೆ ಉರಿತೈತೆ ಅಂದರೆ ಅದು ನನಗೆ, ನಿನಗೆ ಗಾಯ ಆಗಿರೋದು ಕಾಣುತ್ತೆ, ಉರಿಯೋದು ಕಾಣಿಸಲ್ಲ, ನೋವು ಕಾಣಿಸಲ್ಲ ನಿನಗೆ. ನನಗೆ ನೋವು ಎಷ್ಟೈತೆ ಎಂಬುದು ನನಗೆ ಗೊತ್ತು. ನನಗಂತೂ ಮೈಕೈ ಎಲ್ಲ ನೋಯ್ತೈತೆ, ಆಗಲ್ಲ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಆಗಲ್ಲ ಕಣಮ್ಮ. ಅತೇನಿ ನಾವೆಲ್ಲ ಕಾರಣ ಹೇಳ್ಬೇಡ. ಈಗ ನೀನು ನಮ್ಮ ಮನೆಯಾಗಿದ್ಮೇಲೆ ಅವಳನ್ನು ಮಾತಾಡ್ಸ್ಕೊಡ್ದು, ಅವಳಿಗೆ ಯಾತು ತಾಣ ಕೊಡ್ದು ಅಷ್ಟೇ. ನೀನು ಹಿಂಗೆ ಮಾಡಿದ್ಯಾ, ಇವಾಗ ನಮ್ಮ ಮನೆಯಾಗ ನೀನು ಇರ್ಕೊಡ್ದು ಅಷ್ಟೇ. ನಾವು ಹೇಳೋದು ನಮಗೂ ಅವ್ರಿಗೂ ಆಗಲ್ಲ ಅಂಬೋದು ಗೊತ್ತೈತೆ. ಆಗದಿರೋದ್ಮೇಲೆ ಇಂಥವೆಲ್ಲ ಯಾಕೆ ಮಾಡ್ತೀಯ ನೀನು? ಬಿಡ್ತಾಯಿ ಇಬ್ಬಟ್ಟು ಯಾವುದು ತಾಣ ಕೊಡಲ್ಲ. ಏನೋ ನಾನು 2 ಒಬ್ಬಟ್ಟ ತಾಣೋಗಿ ಕೊಟ್ಟೆ ತಿಂತಾಳೆ ಬಿಡತ್ತ ಅಂತ. ಇನ್ಮೇಲೆ ಯಾತು ಕೊಡಲ್ಲ ಬಿಡು. ತಪ್ಪಾಯ್ತು ಬಿಡಮ್ಮ, ಇನ್ಮೇಲೆ ಯಾತು ಕೊಡಲ್ಲ ಬಿಡು. ತಪ್ಪಾಯ್ತು ಅಂತ ಹೇಳ್ತಾ ಇದ್ನಲ್ಲ, ತಪ್ಪಾಯ್ತು ಕಣಮ್ಮ, ತಪ್ಪಾಯ್ತು ಬಿಡೆ. ತಾಣ ಕೊಡಲ್ಲ ಬಿಡು. ಅವು ತಿಳುವಳಿಕೆ ಇಲ್ಲ ಅಂತ ನಾನೇನೋ ಬಿಡು ಮಾಡಿಲ್ಲ ಅಂತ ಕೊಟ್ಟೆ, ಬಿಡು ಕೊಡಲ್ಲ. ನಮ್ಮನೆ ಬಿಟ್ಟು ಹೋಗತ್ತೆ, ಇಲ್ಲಿ ನಿಮ್ಮ ಮನೆಗೆ ನೀನು ಹೋಗು ಅಂತ ಹೇಳ್ತಾ ಇದೀವಿ. ಅವ್ರಿಗೆ ತಿಳುವಳಿಕೆ ಇಲ್ಲ, ತಿಳಿಯಲ್ಲ, ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಎಷ್ಟು ಮಾತಾಡ್ತೈತೆ ನೋಡ್ರಿ. ನಮ್ಮ ಅತ್ತೆನ ಹೆಂಗೆ ನಂಬಬೇಕು? ಹಿಂಗೆ ಹೇಳ್ತಾಯ್ತು, ನಮಗೆ ಕಿವಿಗೆ ಹೂವು ಮುಡ್ಸಕ್ಕೆ ಬತ್ತೈತೆ. ಅವ್ರಿಗೆ ತಿಳಿಯಲ್ಲ, ಅವಳು ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡ್ತೈತೆ, ನಮ್ಮ ತಮ್ಮಸ್ಕ ಹೊಡಿಯಕ್ಕೆ ಬತ್ತೈತಿ. ಏನಂದ್ರೆ ನಮ್ಮ ಅತ್ತೆ ನಾವು ನಂಬಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.